ಹಾವೇರಿಯಿಂದ ಮಂಡಳ ಮಾರಕ್ಕೆ ಬಂದರು. ಗುಂಡಾಗರ್ದಿ ನೈ ಚಲೇಗ ಅಂತ ಊತದ ಬಾಯಿಯಲ್ಲಿ ಭಗವದ್ಗೀತೆ ಬಂದ ಅಂತ ಕರಕಟ್ಟ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತೀವಿ? ನಿನ್ನೆ ನಡೆದಂಥ ಇಲ್ಕಲ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದವರಾದಂಥ 6 ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ. ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಬಂದದ್ದು. ಅದೇ ಸಂದರ್ಭದಲ್ಲಿ ಏನು ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ ಹೋಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ದೊಡ್ಡನಗೌಡ ದಡ್ಡ ಅಂತ. ನಾ ದಡ್ಡನೆ, ಯಾಕಂದ್ರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ತಂದ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಒಂದೇ ಗೊತ್ತಾಯ್ತು ನನಗೆ. ಆದ್ರೆ ಮುಂದೆ ಅದರಲ್ಲಿ ನಾನು ತಂದಂಥ ಅನುದಾನದಲ್ಲೇ ಕಮಿಷನ್ ಹೊಡಿತಕ್ಕಂಥ ಜಾಣತನ ನಿಂತಲ್ಲೇ ಐತೆ. ಇದನ್ನು ಮಾತ್ರ ನಾನು ಒಪ್ತೇನೆ. ಈ 24/7 ಕ್ಯಾಶಪ್ನವ್ರು ನೀನು, ಯಾಕಂದ್ರೆ ನಿನಗೆ ಬಿಲ್ಲಿ ತೂರೋದು ಸಾಲದಲ್ಲ, ಇಸ್ಪಟ್ ಅಡ್ಡೆನೂ ಸಾಲದಲ್ಲ, ಮರಳು ಲೂಟಿ ಮಾಡಿಸೋದು ಸಾಲದಲ್ಲ. ಹಾಡು ಹೋಗಲೇ ಇಲ್ಲೇ ಇಲ್ಕಲ್ ನಗರದಲ್ಲೇನ ಲೂಟಿ ಆಗ್ತದೆ. ನಿನ್ನ ಶಿಷ್ಯರು ಇಲ್ಲಿ ಚಟ್ನಾಳ ಇನ್ನುಳಿದ ಕಡೆ ಮರಳು ಲೂಟಿ ಮಾಡ್ತಾಯಿದ್ದಾರೆ. ಯಾವ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ, ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲು ಅದಾವೆ. ಯಾಕೆ ಅಧಿಕೃತವಾಗಿ ಯಾಕೆ ಬಂದಾದವು ಅವು? ಆದ್ದರಿಂದ ನೀನು ಕಮಿಷನ್ ಹೊಡೆಯೋದ್ರಲ್ಲಿ, ಪರ್ಸೆಂಟೇಜ್ ಹೊಡೆಯೋದ್ರಲ್ಲಿ ಜಾಣ, ಅದರಲ್ಲಿ ನಾನು ದಡ್ಡ, ಒಪ್ಕೊತೀನಿ. ಇವತ್ತು ನೀನು ಗುಂಡಾಗರ್ದಿ ನೈ ಚಲೇಗ ಅಂತೇಳಿ ಅದು ಭಾಳ ಆಶ್ಚರ್ಯಕರವಾದ ಬೆಳವಣಿಗೆ. ಅದು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂತ. ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂತಂತ. ಹಂಗೆ ಗುಂಡಾಗರ್ದಿ ನೈ ಚಲೇಗ. ಗುಂಡಾಗರ್ದಿ ಈ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಂಡಾಗರ್ದಿ ಮಾಡೋದೇನು ಭಾಳ ದೊಡ್ಡ ಆಗೋದಲ್ಲ. ಆದ್ರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ. ಓಟು ನಿನಗೆ ಹೆಚ್ಚು ಕಮ್ಮಿ ಹಾಕಿ ಗೆಲ್ಸಿರ್ಬೋದು, ಆದರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಭಾಳ ಮುಖ್ಯ. ನೀನು 3 ಬಿಟ್ಟು ನಿಂತಿ ಅಂತೇಳಿ ನಾನೇನು 3 ಬಿಟ್ಟು ನಿಂತಿಲ್ಲ. ನಾನು ಜನರ ಆಗುವುಗಳಿಗೆ, ಕಷ್ಟ ಸುಖಗಳಿಗೆ, ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು, ಅವರಿಗೆ ಗೌರವ ಕೊಡ್ತಕ್ಕಂಥವನು. ನಿಂತರ ಬಾಯಿಗೆ ಬಂದಂಗೆ ಹುಚ್ಚುಚ್ಚಾರ ಮಾತಾಡಿ ಗೌಡಿದ್ರೆ ಲೆಕ್ಕೆಳಗಿದ್ದಿ. ಹೌದು, ನಾನು ಲೆಕ್ಕೆಳಗೌಡನ ಇಲ್ಲಂತ ಯಾರಂತ ನೀನೇನು ಹೇಳ್ಬೇಕಾಗಿತ್ತು? ನಾ ಅಲ್ಲಿಂದ ನೀನು ಹೇಳ್ತಾ ಲಿಂಗಸೂರು ತಾಲೂಕಿನಿಂದ ಬಂದವ, ಲಿಂಗಸೂರು ತಾಲೂಕಿನಿಂದ ಬಂದ್ರೆ ಜನ ಲಿಂಗಸೂರು ತಾಲೂಕಿನಿಂದ ಬಂದಾರಂತ ನೋಡಿ ಅರಿಸಿಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಕ್ಕೆ 3 ಬೇರೆ ಅರಿಸ್ಯಾರ. ಈ ಊರಿಗೆ ಎಂಥದ್ದು ಇದ್ರ ಗೂಟ, ಕರಕಟ್ಟ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಸೋನಿಯಾ ಗಾಂಧಿನ ಯಾವಾಗ ಊಟ ಮಾಡ್ತಿ? ಇಟಲಿಯಿಂದ ಬಂದಕ್ಕೆ
ಸೋನಿಯಾ ಗಾಂಧಿ ಈ ದೇಶಕ್ಕೆ ಯಾವ ಊಟ ಅದಕ್ಕೆ ಉತ್ತರ ಕೊಡು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬದಾಮಿಗೆ ಬಂದು ಅಂತ ಆರಿಸಿ ಹೋಗಲಿಲ್ಲ. ಈಗ ಬದಾಮಿ ಕೈ ಕೊಟ್ಟು ಹೋದರು. ನೀವೆಲ್ಲಿಂದ ಬಂದಿರೋದು? ನಿಮ್ಮ ತಾತ ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ. ಹಾವೇರಿಯಿಂದ ಮಂಡಳ ಮಾರಕ್ಕೆ ಬಂದವ್ರು ನೀವು. ಇತಿಹಾಸನೇ ಐತಿ. ಯಾವನು ಎಲ್ಲಿ ಬಂದಾನ ಅದು ಮುಖ್ಯ ಅಲ್ಲ, ಯಾವನು ಎಲ್ಲಿ ಹುಟ್ಟ್ಯಾನ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಎದಿ ಮುಟ್ಕೊಂಡು ನೋಡು, ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನು ಆತ್ಮಸಾಕ್ಷಿಯಾಗಿ ಕೇಳ್ಕೊ. ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದನ್ನೂ ಇಲ್ಲಂತ ಅನ್ಸುತ್ತೆ ನನಗೆ ನಿನ್ನ ತಲೆ. ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೆ ಹೋಗಿ ನಿಂತು ನೋಡು. ಇಲ್ಕಲ್ ನಗರಕ್ಕೆ 24/7 ಮಾಡಿದವರು ಯಾರು? ಹುನಗುಂದ ಇಲ್ಕಲ್ಲಿಗೆ ನೀರು ತಂದವ್ರು ಯಾರು? ಈಗ ಇಲ್ಲಿ ಹುನಗುಂದಾಗ 24/7 ಮಾಡಿದವರು ಯಾರು? ಕಾಲೇಜ್ ಮಾಡಿದವರು ಯಾರು? ಹೈಸ್ಕೂಲ್ಗಳು ಮಾಡಿದವರು ಯಾರು? ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು? 65,000 ಎಕರೆ ನೀರಾವರಿ ಯೋಜನೆ ತಂದದ್ದನ್ನು ಹಾಳು ಮಾಡಿದ್ದವ್ರು ಯಾರು? ಅಷ್ಟೇ ಅಲ್ಲ, ನಿನ್ನ ಹಣೆ ಬರಕ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ಯಾರ. ಸಸಿ ಹಾಕಿ ನೀರು ಕೇಳಕತ್ತಾರ, ಕಾಲುವೆಗೆ ನೀರು ಬಿಡಿಸ್ರಂತ ನನಗೆ ಫೋನ್ ಮಾಡಕತ್ತಾರ. ಏನಾರ ಮಾಡಿ ಹೇಳಿ ನೀರು ಬಿಡಿಸಂತ. ನಿನ್ನ ಹಣೆ ಬರ್ಕ ಒಂದೇ ಒಂದು ಮೋಟ್ರ್ ಚಾಲು ಐತಲ್ರಿ ಮರೋಳ್ ಲಿಫ್ಟ್ನಲ್ಲಿ. 4 ಮೋಟ್ರ್ ಬಂದವ, ಸುಟ್ಟೋಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ ರಿಪೇರಿ ಮಾಡ್ಸೋಕ್ಕಾಗಂಥ ಯೋಗ್ಯತೆ ಇಲ್ದಂಥ ನೀನೊಬ್ಬ ಶಾಸಕ ಅಭಿವೃದ್ಧಿ ಮಾಡ್ತಾನಂತ. ಆ ಅಭಿವೃದ್ಧಿ ನೋಡಿ ಇತ್ತಿನಿಂದ ಓಡೆ ಬಂದಾರಂತವ್ರು 6 ಮಂದಿ. ಹಣದ ಆಸೆ ತೋರಿಸಿದ್ದು ಓಡೆ ಬಂದಾರ. ಅವ್ರಿಗೆ ಮತ್ತೆ ಸಗಣಿ ತಿನ್ನಿಸ್ತಿದ್ದು ನಿನಗೆ ಗೊತ್ತೈತೆ ನನಗೆ. ರೈತರು ಅಲ್ಲೇ ಮೆಣಸಿನ ಅಗಿ ಹಾಕ್ಯಾರ, ಒಣಗ್ತಾವ್ರಿ. 45 ದಿವಸ ಅಲ್ಲ 50 ದಿವಸ ಆಯ್ತು. 45 ದಿವ್ಸದಾಗ ನಾವು ಹಚ್ಚಬೇಕು, ನೀರು ಬಿಡಿಸ್ರಿ ಸಾಹೇಬ್ರೆ ಅಂತ ನನಗೆ ಫೋನ್ ಮಾಡ್ಯಾರ. ಈಗ 4 ದಿವಸದಿಂದ ಈಗ ಕೇಳೀನಿ. ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲರಿ 1 ಮೋಟ್ರ್ ಐತೆ ಅಂತ. ಈ 1 ಮೋಟ್ರ್ ಚಾಲು ಮಾಡಿ 2 ದಿವಸ ಆಗಿತ್ತು. ಒಂದೇ 1 ಮೋಟ್ರ್, ಇನ್ನು 2 ಮೋಟ್ರ್ ಅಲ್ಲೇ ಪಕ್ಕದಲ್ಲಿ ಮುದ್ದೆ ಒಳಗೆ ಹೋಗ್ರಿ. ARBCಯಲ್ಲಿ ಎಷ್ಟು ಮೋಟ್ರ್ ಚಾಲು ಅದ ನೋಡ್ರಿ ಹೋಗಿ. ಇಡೀ ಕೆನಾಲ್ಗಳೆಲ್ಲ ತುಂಬ ಹರಿಯಾಕತ್ತಾವ. ಮೊನ್ನೆ ನೋಡಿ ಬಂದೆ ನಾನು. ಬರೀ ಬಡಾಯಿ ಕೊಚ್ಕೊಳೋದು ಬಿಟ್ಟು, ಸೇಡಿನ ರಾಜಕಾರಣ ಮಾಡೋದು ಬಿಟ್ಟು, ಏನೋ ಪಾಪ ಪುಣ್ಯಕ ಜನ ಅವಕಾಶ ಕೊಟ್ಟಾರ. ಕ್ಷೇತ್ರ ಜನರ ಸೇವೆ ಮಾಡೋದಕ್ಕಿಲ್ಲಿ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಬೊಗಳೋದು ಬಿಡು. ಇದಕ್ಕೆ ಉತ್ತರ ಕೊಡು. ರೈತರಿಗೆ ಏನು ಉತ್ತರ ಕೊಡ್ತೀವಿ? ಹೋಗಲ್ಲೇ ಕೆನಾಲ್ ಮೇಲೆ ಹೋಗು. ಹೂಳು ತೆಗೆದಿಲ್ಲ, ಕಂಟಿ ತೆಗೆದಿಲ್ಲ, ಮತ್ತು ಭಾರಿ ಅಭಿವೃದ್ಧಿ ಮಾಡ್ತಾರೆ. ಇವತ್ತಿನವರೆಗೂ ನಮ್ಮ BJP ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ರೆ ಯಾವ ಹೊಸ ಟೆಂಡರ್ ಕರೆದಿರಿ? ಇಲ್ಲಿ ಒಂದಾದರೂ ಟೆಂಡರ್ ತೋರಿಸಿದ್ದೀರಾ? ಎಲ್ಲೈತಿ? ಏನೈತಿ ಕಾಂಗ್ರೆಸ್ ಸರ್ಕಾರದಾಗ? ಇವತ್ತು ಮೂಡ ಹಗರಣದಲ್ಲಿ ರಾಜ್ಯಪಾಲರು ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ಸರಿ, ನೀವು ಪ್ರತಿಭಟನೆ ಒಬ್ಬ ರಾಜ್ಯದ ರಾಜ್ಯಪಾಲರು ಅವ್ರ ಬಗ್ಗೆ ನೀವೆಂಥ ಕೀಳು ಮಟ್ಟದಾಗಿ ನಡ್ಕೊಳ್ತಾ ಇದ್ದೀರಿ? ಸಾರ್ವಜನಿಕವಾಗಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಕ್ಕಂಥ ಕೀಳು ಮಟ್ಟದ ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಯಾಕ? ಅವರೊಬ್ಬರು ದಲಿತರಂತನಾ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? ಒಬ್ಬ ದಲಿತ ಗವರ್ನರ್ ಅಂತ ಹೇಳಿಕೇಸಿ ಅವ್ರಿಗೆ ಅವಮಾನ ಮಾಡ್ತೀರಾ? ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಿದೆ, ಅದಕ್ಕೂ ಒಂದು ಸಂಸ್ಕೃತಿ ಅನ್ನೋದಿರುತ್ತೆ. ಅದೆಲ್ಲ ಮೂರು ಬಿಟ್ಟು ಯಥೇಚ್ಛ ಬಾಯಿಗೆ ಬಂದಂಗೆ
ಬಾಂಗ್ಲಾದೇಶದವರು ಆದಂಗೆ ಇಲ್ಲಿನೂ ಆಗುತ್ತಂತ ಬೊಗಳ್ತಾರಲ್ಲ ನೀವು ಕಾಂಗ್ರೆಸ್ ನಾಯಕರು. ಯಾವ ದೇಶದಲ್ಲಿದ್ದೀರಿ ನೀವು? ಬಾಂಗ್ಲಾದೇಶದಲ್ಲಿದ್ದೀರಾ ಏನು ಪಾಕಿಸ್ತಾನದಲ್ಲಿದ್ದೀರಾ? ನಾಚಿಕೆ ಮಾನ ಮರ್ಯಾದಿಲ್ವಾ? ಬಾಯಿಗೆ ಬಂದಂತೆ ಬೊಗಳೋದು. ಬಾಂಗ್ಲಾದೇಶದಲ್ಲಿ ಆದ ರೀತಿ ಕ್ರಾಂತಿ ರಾಜ್ಯಪಾಲರು ನೋಡಿಸ್ಬಿಡ್ತಾರಂತ ಇಲ್ಲಿಂದ. ಅಬಾ ಇನ್ನೊಬ್ಬ MLC ಮಾತಾಡ್ತಾನ. ಬಾಂಗ್ಲಾದೇಶದ ಶೇಖ್ ಹಸೀನನ್ನ ಅವ್ರನ್ನಂಗ ಪದಚ್ಯುತಿ ಮಾಡಿದರು, ಆ ರೀತಿಯಲ್ಲಿ ನಿಮ್ಮನ್ನು ಕೂಡ ಮಾಡಬೇಕಾಗುತ್ತಾ ಅಂಥೇಳಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾನೆ. ಎಂಥ ಅಯೋಗ್ಯರು ಈ ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ, ಉದಾಹರಣೆ. ದೇಶದ ಅಭಿಮಾನ ಇಲ್ಲ, ಅಭಿಮಾನ ಶೂನ್ಯರಾಗಿ ಎಲ್ಲೆಲ್ಲೋ ಪ್ಯಾಲೆಸ್ತೀನ್ದಾಗ ಆದವ್ರ ಬಗ್ಗೆ ಭಾಳ ಮಂದಿ ಮಾತಾಡಿದರು. ಅಲ್ಲಿ ಪ್ಯಾಲೆಸ್ತೀನ್ದಲ್ಲಿ ಹಂಗಾಗ್ತದೆ, ಇಲ್ಲಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಎಲ್ಲಿ ಸತ್ತಿದ್ದೀರಿ? ಮಾತಾಡಿದವರು ಮಾತಾಡಲಿ. ನಾವು ಎಲ್ಲೇ ಆಗಲಿ, ಯಾರ ಮೇಲೆ ಆಗಲಿ, ಯಾವುದೇ ಸಮುದಾಯದ ಮೇಲೆ ಆಗಲಿ ದೌರ್ಜನ್ಯ ಆದರೆ ನಾನು ಖಂಡಿಸ್ತೇನೆ, ಅವರಿಗೆ ಅನ್ಯಾಯ ಆದರೆ ನಾನು ಖಂಡಿಸ್ತೇನೆ. ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲೆಲ್ಲ, ಈ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಮಾನವರಾಗಿ ಬದುಕಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕಂದರೆ ಮಾನವ ಜನ್ಮ ಅನ್ನೋದು ಸಿಗೋದ ಒಂದು ಸಲ, ಏನು ಮೇಲೆ 100 ಸಲ ನೀನು ಒಳ್ಳೊಳ್ಳೆ ಹುಟ್ಟಿ ಬರ್ತಾನೆ ಅನ್ನೋದಕ್ಕೇನಿಲ್ಲ. ಅದರಿಂದ ಹೇಳೋದಿಷ್ಟ. ಈಗಲೇ ಕೋಲ್ಕತ್ತಾದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ರಾಹುಲ್ ಗಾಂಧಿ ಹೇಳ್ತಾನೆ, ನಾನೇನೂ ಮಾತಾಡೋದಿಲ್ಲ ಅಂತ. ಅಂದರೆ ಲೆಕ್ಕ ಹಾಕ್ರಿ, ಇವ್ರಿಗೆ ಎಷ್ಟು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಮಾತೆತ್ತಿದ್ರು. ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಪರಿಸ್ಥಿತಿ ಇದ್ದಾರಾ? ಏನೊಬ್ಬ ಕಲ್ಕತ್ತಾದಲ್ಲಿ ಆರ್ಜಿಕರ್ ಹಾಸ್ಪಿಟಲಲ್ಲಿ ಒಬ್ಬ ವೈದ್ಯೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಎಸಗಿದ್ದನ್ನು ಸ್ವಾಭಾವಿಕವಾಗಿ ಪ್ರತಿಭಟನೆ ಮಾಡೋರು ಮಾಡ್ತಿರ್ತಾರೆ. ಅವ್ರ ಮೇಲೆ 5,000 ಜನ ಹಾಸ್ಪಿಟ್ಲಿಗೆ ಒಳಗೆ ಹೊಡೆದು ಆ ಇಡೀ ಹಾಸ್ಪಿಟ್ಲ್ ದೋಷ ಮಾಡಿ ಬಂದರು. ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅಂತ ರಾಹುಲ್ ಗಾಂಧಿ. ಇಂಥವ್ರು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರು. ಇದು ನಮ್ಮ ದೌರ್ಭಾಗ್ಯ. ಇಲ್ಲಿ ಈ ಕ್ಷೇತ್ರದಾಗ ಏನು ದೊಡ್ಡ ಸಾಧನೆನಾ ಆಯಿತು, ಏನೋ ಹಣದ ಆಮಿಷಿಗೆ ಬಂದ ಕೇಸ್ ಒಂದು 6 ಮಂದಿ ಬಂದಾರೆ ನಮ್ಮಲ್ಲಿಂದಂತ. ಈಗೇನು ಅಧ್ಯಕ್ಷಗಿರಿ ಆಯ್ತು ಮಾಡಿ ತೋರ್ಸಪ್ಪ, ಯಾರೇ ಇಲ್ಲ ಅಭಿವೃದ್ಧಿ ಆಗಿಲ್ಲ ಅದ್ರ ಸಲುವಾಗಿ ಬಿಟ್ಟೋಗ್ಯಾರ ಅಂತ. ಅವ್ರ ವಾರ್ಡ್ನಾಗೆ ಹೋಗಿ ನೋಡಿ ಬಾ, ನೀನ ಹೋಗಿ. ಅಲ್ಲಿ ACO ಸ್ಕೂಲ್ನಿಂದ ಆ ರೋಡು ಇದರವರೆಗೆ ದರ್ಗಾದವರೆಗೆ ಏನಿತ್ತು ಆ ರಸ್ತೆ ಮೊದಲು ರಿಪೇರ್ ಮಾಡಿದವ ನಾನು. ಆಮೇಲೆ 24/7 ಪೈಪ್ಲೈನು, ಆಮೇಲೆ UGD ಮಾಡಿ ಅದನ್ನು ಕೆಟ್ಟೋಗಿತ್ತು. ಮತ್ತೊಮ್ಮೆ ಕಾಂಕ್ರೀಟ್ ಹಾಕಿ ರೆಡಿ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ. ಈಗೇನು ಬಿಟ್ಟೋಗಲ್ಲ 6 ಜನ ವಾರ್ಡ್ನಲ್ಲಿ ಏನೇನು ಅಭಿವೃದ್ಧಿ ನಮ್ಮ BJP ಬೋರ್ಡ್ ಇದ್ದಾಗ, ನಾನು ಇದ್ದಾಗ ಮಾಡಿದ್ದೀವಿ ಅನ್ನೋದು ನೋಡ್ಕೊಳ್ಳಿ, ಜನ ಉತ್ತರ ಕೊಡ್ತಾರೆ. ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನು ನಿಲ್ಲಿಸಿದಿ, ಸರಿ ಹೋಯ್ತು. ಇಲ್ದಿದ್ದರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ತಡ್ಕೊಂಡಿರ್ತಾರೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು, ಅದು ಸಾಧ್ಯನೂ ಇಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ದು ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕ ಏನೂ ಕೆಲಸ ಮಾಡಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ. 24 ಗಂಟೆನೂ ಕೂಡ ವಸೂಲಿ ದಂಧೆ ನಡೆಸಿದ್ದಾನೆ. ಅದಕ್ಕೆ ಹೇಳಿದ್ದಾನೆ 24/7 ಕ್ಯಾಶಪ್ನವ್ರು ಅಂತೇಳಿ. ಆ ಕಾರಣದಿಂದ ಇವತ್ತು ಈ ಕ್ಷೇತ್ರದಲ್ಲಿ
ಏನಾದರೂ ಅಭಿವೃದ್ಧಿ ಮಾಡಿದ್ರೆ ನನ್ನ ಅವಧಿಯಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೀವಿ. ಒಂದೊಂದು ಯೋಜನೆಯೂ ಕೂಡ ಈ ಕ್ಷೇತ್ರದಲ್ಲಿಲ್ಲ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಯಾವುದಾದ್ರೂ ಒಂದು ಯೋಜನೆ ಇಲ್ಲೆಲ್ಲಿದೆ ಬಟ್ ಮಾಡಿ ತೋರಿಸ್ರಿ. ಸಾರ್ವಜನಿಕವಾಗಿ ಅನುಕೂಲ ಆಗ್ತಕ್ಕಂಥ, ಸಾರ್ವಜನಿಕರಾಗಿ ಎಲ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಎಲ್ಲೈತಿ? ಏನೂ ಇಲ್ಲ. ಎಲ್ಲ ಮಾಡಿದ್ವು. ಬಸ್ ಸ್ಟ್ಯಾಂಡ್ಗಳು 2 ಮಾಡಿದ್ವಿ. ನೀನೇ ಮಾಡಿದೆ. ಕೋರ್ಟ್ ಕಟ್ಟಡ ಮಾಡಿದ್ವಿ, ಮಿನಿ ವಿಧಾನಸೌಧ ಮಾಡೀವಿ, ಕಾಲೇಜ್ ಬಿಲ್ಡಿಂಗ್ ಹೋಗಿ ನೋಡ್ತೀಯಲ್ಲ, ಹುನಗುಂದದ ಕಾಲೇಜ್ ಬಿಲ್ಡಿಂಗ್, ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಬ, ಇಲ್ಲಿ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಬ. ಏನು ಪ್ರೈವೇಟ್ ಕಾಲೇಜುಗಳಿಗೆ ಸರಿಸಮಾನಾಗಿ ಅಂದ್ರೆ ನ್ಯಾಕ್ನವರು ಗ್ರೇಡನ್ನು ಕೊಡ್ತಕ್ಕಂಥ ಕಾಲೇಜನ್ನು ನಿರ್ಮಾಣ ಮಾಡಿದ್ವಿ ಅಲ್ಲಿ. ಪಾಪ ಆ ಕಾಲೇಜಿನ ಪ್ರಿನ್ಸಿಪಾಲ ಯಾರ ಕಿರುಕುಳಕ್ಕೆ ನೇಣು ಹಾಕ್ಕೊಂಡ? ಅದು ಎಲ್ಲರಿಗೂ ಜಾಹೀರ. ಕಿರುಕುಳ ಯಾರ್ದು? ಎಷ್ಟು ಜನ ಇದಾಗಬೇಕು. ಆದ್ದರಿಂದ ಇಂಥ ಉಡಾಫೆ ಮಾತಾಡೋದು ಬಿಡು. ಗುಂಡಾಗರ್ದಿ ನಾನು ಮಾಡ್ತಾಯಿಲ್ಲ, ನೀನು ಮಾಡ್ತಾಯಿದ್ಯಾ. ಆ ಗುಂಡಾಗರ್ದಿ ನಡೆಯಲ್ಲ, ಅದು ಭಾಳ ದಿವಸ ಇರಲ್ಲ. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಜನರ ಒಂದು ಪ್ರೀತಿ ವಿಶ್ವಾಸ ನಾವು ಗಳಿಸ್ಕೊಂಡು ಹೋಗ್ಬೇಕಾಗತ್ತಾ. ಆ ನಿಟ್ಟಿನಲ್ಲಿ ನಾನು ಕಾರ್ಯ ಮಾಡ್ತಾಯಿದ್ದೀನಿ. ಆದ್ದರಿಂದ ಇವತ್ತೇನು ಅವ್ರು ಬಿಟ್ಟು ಹೋಗಿದ್ದಾರೆ, ಯಾರು ಸದಸ್ಯರು ಭಾರತೀಯ ಜನತಾ ಪಕ್ಷದ ವಿಪ್ ಜಾರಿ ಮಾಡಿದಂಥ ವಿಪ್ಪನ್ನು ತಿರಸ್ಕರಿಸಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ, ಕೈ ಎತ್ತುವುದರ ಮೂಲಕ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರ ಸದಸ್ಯತ್ವ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನೋದು ಮಾತನ್ನು ಹೇಳ್ತೇನೆ. ಬಿಜೆಪಿ ಪಕ್ಷದಿಂದ ಅಲ್ಲ, ಒಬ್ಬರು 20ರಲ್ಲಿ ಒಬ್ಬರು ತೀರ್ಕೊಂಡಾರ. 19 ಜನ ಇದ್ವಿ. 19 ಜನದಲ್ಲಿ 6 ಜನ ಹೋಗಿದ್ದಾರೆ. ಅಲ್ಲಲ್ಲ, ಒಂದು ನಿಮಿಷ. ಯಾವತ್ತೂ ಕೂಡ ನಮ್ಮ ಪಕ್ಷದ BJP ಬಿ ಫಾರ್ಮ್ ತೊಗೊಂಡು ಅವರೇ ಬಂದು ಅಣ್ಣಂದು 4 ಮಂದಿ ಮುಖಂಡರು ಕರ್ಕೊಂಬಂದು, ಇಲ್ರಿ ನನಗೆ ಟಿಕೆಟ್ ಕೊಡ್ರಿ, ನಿನಗೆ ಟಿಕೆಟ್ ಕೊಡ್ರಿ ಅಂತೇಳಿ ಪೈಪೋಟಿ ಮಾಡಿ ಯಾರೋ ನಮ್ಮವರು ಕಡೆಯಿಂದ ರೆಕಮೆಂಡ್ ಮಾಡಿಸಿ ಇಲ್ಲಿ ಬಿ ಫಾರ್ಮ್ ಕೈಕಾಲು ಹಿಡಿದು ಬಿ ಫಾರ್ಮ್ ತೊಗೊಂಡು ಆಮೇಲೆ ಚುನಾವಣೆಗೆ ನಾವು ನಿಂತು, ಅವರು ನಿಂತು, ಎಲ್ಲರೂ ನಿಂತು ಚುನಾವಣೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸಿರ್ತೀವಿ. ಈಗ ಅಲ್ಲಿ ಬೇರೆ ಕಡೆ ಹಣದ ಆಮಿಷ ಒಡ್ಡಿದ್ರು ಅಂಥೇಳಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮೊದಲನೇದ್ದು ಅವ ಕನಿಕೇರಿ ಅಂತೇಳಿ ಏನದನಲ್ಲ, ಅವನಿಗೆ ಅಧ್ಯಕ್ಷಗಿರಿ BCMB ಬಂದಿರತಕ್ಕಂಥದ್ದು. ಅದೇ ಕೆಟಗರಿಯಲ್ಲಿ ಆಯ್ಕೆನೂ ಕೂಡ ಆಗಿದ್ದ. ಅದೇ ಕೆಟಗರಿಯಲ್ಲೇ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿ ಇದ್ದಾನಂತೇಳಿ ನಾವು ಹತ್ತನೆ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಇನ್ನು ಅವನ ಆಮಿಷಕ್ಕೆ ಬಿಟ್ಟು ಹೋದ್ರೆ, ಇಲ್ಲಿ ಅಧ್ಯಕ್ಷರು ಮಾಡ್ತು ಅಂದ್ರೆ ಆಮಿಷಕ್ಕೆ ಬಿಟ್ಟೋಗಿತ್ತು. ಅಲ್ಲಿ ಹೋಗಿ ಅಧ್ಯಕ್ಷ ಆದ ನಾನು ಇಲ್ಲ, ದುಡ್ಡಿಗೋಸ್ಕರ ಹೋಗಿದ್ದಾನೆ. ಇಲ್ಲಿ ಹಗಲು ರಾತ್ರಿ ಅಕ್ಕಿ ಕಳುವು ಮಾಡಿ ಆ ವಿಠಲ್ ಜಕ್ಕ ಅವ್ರ ತಾಯಿನ ಏನು ಉದ್ದ ದಂಧ. ಇದೇ ಕಾಶಪ್ಪನವ್ರು ಒಂದು ಲಾರಿ ಹಿಡಿದಿದ್ರಲ್ಲ ಹೋಗಿ, ಹೌದಾ ಇಲ್ಲ? ಅಕ್ಕಿ ತುಂಬ್ಕೊಂಡು ಹೋಗೋ ಲಾರಿ ನಡ್ಕೊಂಡು ನಿಂತಿದ್ರು. ಮುಂದೆ ಅಡ್ಜಸ್ಟ್ಮೆಂಟ್ ಆಯ್ತು. ಹೆಂಗಾತು? ಕಮಿಷನ್ ಬರಕತ್ತು, ಬಾಯಿ ಗಪ್ ಚುಪ್ಪಾತು. ಆದ್ದರಿಂದ ಅವರೆಲ್ಲ ದಂಧಕ್ಕೋಸ್ಕರ ಓದೋರು, ಹಣದ ಆಸೆಗೆ ಓದೋರು. ಈಗ ಗೊತ್ತಾಗುತ್ತೆ, ಇನ್ನು ಕೆಲವು ದಿನದಾಗ ಗೊತ್ತಾಗುತ್ತಾ ಹಣೆ ಬರ. ಅವ್ರು ಏಟ್ರ್ ಮೆಟ್ರಿಕ್ ಕೊಡ್ತಾರೆ ಗೊತ್ತಿಲ್ಲ, ನಮ್ಗೆ ಎಲ್ಲರಿಗೂ ಗೊತ್ತಿದ್ದು. ಜನ ಹೇಳಕ್ಕಾಗ್ತಾರ, ಹೋಗೋ ಜನ ಮೆಂಬರ್ ಗೊತ್ತಿದ್ದು ನೀವು ಯಾಕೆ ಎಸ್ಕೇಪ್ ಮಾಡಲಿಲ್ಲ, ತೊಗೊಂಡೋಗಿಲ್ಲ ಅನ್ನೋದು ಜನರ ಆರೋಪ. ಅಲ್ಲಲ್ಲ, ಈಗ ನೋಡ್ರಿ, ನಾವು ಒಂದಿನ ಮುಂಚೆನೇ ಇಲ್ಲೇ, ನಾವು 1 ವಾರ ಮುಂಚೆನೇ ನಾವು ಇಲ್ಲಿ ಇನ್ನೂ ಡೇಟ್ ಫೈನಲ್ ಹಾಕಿನ ಮುಂಚೆನೇ ಏನು ಮೀಸಲಾತಿ ಆದ ತಕ್ಷಣ ಮೀಟಿಂಗ್ ಕರೆದು ಹೇಳಿದ್ವಿ,
ಆವಾಗ ವಿಶ್ವಾಸ ಕೊಟ್ಟಿದ್ರು ಏನಂತ, ಇಲ್ಲ ಎಲ್ಲರೂ ಇಲ್ಲೇ ಇರ್ತೀವಿ, ಎಲ್ಲರ ಹೊರಗಡೆ ಹೋಗ್ತೀರ ಅಂತ ಕೇಳಿದ್ವಿ, ಬ್ಯಾಡ್ರಿ ಹೋಗೋದು ಬ್ಯಾಡ್ರಿ ಅಂತ ಹೇಳಿದ್ರು. ಇಲ್ಲಿ ಯಾಕಂದ್ರೆ ಇಲ್ಲಿ ಆಮಿಷ ಒಟ್ಟಕ್ಕೆ ಅವಕಾಶ ಇಲ್ಲಲ್ಲ, ಇಲ್ಲಿ ನಾವು ರೊಕ್ಕ ಕೊಡ್ತೀವಿ ನೀವು ಇಲ್ಲೇ ಅಂತ ಹೇಳೋಕ್ಕಾಗೋದಿಲ್ಲಲ್ಲ. ನಮ್ಮ ಪಕ್ಷದವ್ರು ಅದಾರ, ನಮ್ಮ ಪಕ್ಷದವ್ರಿಗೆ ನಾವೇನು ದುಡ್ಡು ಕೊಡ್ತೀವಿ, ನಿಮ್ಗೆ ದುಡ್ಡು ಕೊಡ್ತೀವಿ ಇಲ್ಲೇ ಅಂತ ಹೇಳೋಕ್ಕಾಗುತ್ತ? ಅವ್ರಿಗೆ ಆಸೆ ತೋರಿಸ್ಯಾರ, ಹೋಗ್ಯಾರ. ಮತ್ತೀಗೇನು ಅವ್ರನ್ನೇ ಹಿಡಿದಿಟ್ಕೊಳಕ್ಕಾಗುತ್ತಾ? ಅಲ್ಲ, ಹಿಡಿದಿಟ್ಕೊಳೋದಂದ್ರೆ ಮಾಡ್ಬೋದು, ಆದರೆ ಹೆಂಗೆ ಅದಕ್ಕೂ ಒಂದು ಪದ್ಧತಿ ಐತಿ. ನಮ್ಮ ಪಕ್ಷದವ್ರನ್ನ ಎಲ್ಲ ಸದಸ್ಯರನ್ನ ಕರೆದು ಇಲ್ಲೇ ಇರಪ್ಪ, ಎಲ್ಲೂ ಹೋಗ್ಬೇಡ್ರಿ, ಒಂದು ಕಡೆ ಇರಂತೀರಂತ, ಮತ್ತು ಆಮೇಲೆ ನಾಳೆ ಚುನಾವಣೆ ದಿವಸ ಎಲ್ಲರೂ ಕೂಡಿ ಬಂದು ಮತ ಹಾಕಂತೀರಂತ ಹೇಳ್ಬೋದು ಅಷ್ಟ. ಆದ್ರೆ ಹೋಗ್ಬೇಕು, ಅವ್ರ ಕಡೆಯಿಂದ ದುಡ್ಡು ತೊಗೋಬೇಕು, ಯಾಕಂದ್ರೆ ಇಲ್ಲಿ ದುಡ್ಡು ಕೇಳೋಕ್ಕಾಗೋದಿಲ್ಲ. ಇಲ್ಲಿ ನಮ್ಮನ್ನ ಹೆಂಗೆ ಕೇಳ್ತಾರೆ? ಮತ್ತು ನಮಗೆ ಯಾರನ್ನೂ ಕೇಳೇನಿಲ್ಲ, ಸಾಹೇಬ್ರೆ ನೀವೇ ದುಡ್ಡು ಕೊಡ್ರಿ ನಾವು ಇಲ್ಲಿರ್ತೀವಿ ಅಂತ. ಇದು ಮೇಲ್ನೋಟಕ್ಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಥವಾ ಜನಸಾಮಾನ್ಯರಲ್ಲಿ ರಾಜಕಾರಣಿಗಳು ಕೆಲವು ಬೇರೆ ಪಕ್ಷದವರು ಮಾಡ್ಕೊಳ್ತಾರೆ. ದೊಡ್ಡನಗೌಡರಿಗೆ ಮುಖವನ್ನು ಮಾಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ದೊಡ್ಡನಗೌಡರಿಗೆ ಬಿಜೆಪಿ ಟಿಕೆಟ್ ಸಿಗಬಾರ್ದು, ಇಲ್ಲಿ ಮುಖಭಂಗ ಮಾಡಬೇಕು ಅನ್ನೋ ಸಾರ್ವಜನಿಕ. ಈಗ ಕಾಶಪ್ಪನವರ ಅಧಿಕಾರದಾಗಿದ್ದಾಗ ಅವ್ರ ತಮ್ಮನ ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ವಿ. ಅವಾಗ ಯಾರು ಶಾಸಕರಿದ್ದರು? ಕಾಶಪ್ಪನವರೇ ಇದ್ದರು. ಅವ್ರ ತಮ್ಮನ ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ವಲ್ಲ. ಅವಾಗ ಮುಖಭಂಗ ಮಾಡಿಲ್ಲನ, ಆಗಿಲ್ಲನ ಅವಾಗ ಕಾಶಪ್ಪನವ್ರಿಗೆ? ಇವೆಲ್ಲ ರಾಜಕಾರಣದಾಗಿರವ, ಇವು ರಾಜಕಾರಣದಾಗಿರವ. ಯಾರು ಟಿಕೆಟ್ ತಪ್ಸೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಏನು ಯಾವ ಮುಖಭಂಗ ಆದ್ರೂ ಏನು ಅದ್ರ ಪ್ರಶ್ನೆನೇ ಇಲ್ಲ. ಮುಂದಿನ ಸಲ ಅಭ್ಯರ್ಥಿ ನಾನೇನೆ. ಪಕ್ಷದ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ನಿನ್ನೆ ನಿರಾಶೆ ಉಂಟಾಗಿದೆ, ಪಕ್ಷದ ಅಭಿಮಾನಿಗಳಿಗೆ ಸ್ವಾಭಾವಿಕವಾಗಿ ಆಗಿರ್ತದೆ. ಏನು ಅದನ್ನೇನು ಒಮ್ಮೆಲೆ ಒಂದು ಯಾರೋ 6 ಜನ ಕೈ ಕೊಟ್ಟು ಹೋದ್ರು ಅಂಥೇಳಿ ನಿರಾಶೆ ಆಗಂಥದ್ದೇನಿಲ್ಲ. ಸ್ವಾರ್ಥಿಗಳು, ದುರ್ವ್ಯಸನಿಗಳು ತಮ್ಮ ಲಾಭಕ್ಕಾಗಿ ಕೈ ಕೊಟ್ಟು ಹೋದ್ರು ಅಂಥೇಳಿ ಅವ್ರ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇಡೋಂಥದ್ದೇನಿಲ್ಲ. ನಾವು ಪಾಠ ಕಲ್ಕೋಬೇಕಾಗತ್ತೆ, ಇದರಿಂದ ನಾವು ಪಾಠ ಕಲ್ತಿದ್ದೀವಿ, ಏನಿಲ್ಲ, ತಪ್ಪೇನಿಲ್ಲ. ನಾವು ಕಲ್ಕೋಬೇಕಾಗತ್ತಾ, ಏನು ಮಾಡ್ಬೇಕಾಗತ್ತಾ, ಎಂಥರ ಟಿಕೆಟ್ ಕೊಡ್ಬೇಕಾಗತ್ತಾ, ಯಾವ ರೀತಿ ಟಿಕೆಟ್ ಕೊಡಬೇಕು, ಆಯ್ಕೆ ಹೆಂಗೆ ಮಾಡ್ಬೇಕು ಅನ್ನೋದನ್ನು ವಿಚಾರ ಮಾಡ್ಬೇಕಾಗತ್ತೆ. ಅದನ್ನು ಪಾಠ ಕಲ್ತಿದ್ದೀವಿ. ನಿಮ್ಮ ನಂಬಿಕೆಗೆ ಮೋಸ ಮಾಡಿದಾಗ ನಾನು ಒಂದು ಸಲ ವಿಶ್ವಾಸ ಇಟ್ಟ ಮೇಲೆ ನಾನು ಎಂದೆಂದೂ ಕೂಡ ಅದನ್ನು ಕಳ್ಕೊಳೋದಿಲ್ಲ, ತೆಗೆದಿಲ್ಲ. ಒಬ್ಬರ ಮೇಲೆ ವಿಶ್ವಾಸ ಇಟ್ಟ ಮೇಲೆ ಅವ್ರ ಮೇಲೆ ವಿಶ್ವಾಸ ಎಂದೂ ತೆಗೆದಿಲ್ಲ. ಯಾವಾಗ ಅವರು ನಡತೆಯನ್ನು ತಪ್ಪಿದಾಗ, ಆ ವಿಶ್ವಾಸಕ್ಕೆ ಅನರ್ಹರಾದಾಗ ಅವತ್ತು ತೆಗೆದಾಕ್ತೇನೆ. ಅಲ್ಲಿವರೆಗೂ ನಾನು ನಂಬಿಕೆ ಇಟ್ಟಿರ್ತೇನೆ. ಏನೋ ಸಣ್ಣ ಪುಟ್ಟ ತಪ್ಪ ಸ್ವಾಭಾವಿಕ ರಾಜಕಾರಣದಲ್ಲಿ ಮನೇಲಿ ಅಣ್ತಂಬ್ರು ಇರ್ತಾರೆ ಅಂದ್ರೆ ಭಿನ್ನಾಭಿಪ್ರಾಯಗಳು ಇರ್ತಾವೆ. ರಾಜಕಾರಣದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇರ್ತಾವೆ. ಅದೇ ಭಿನ್ನಾಭಿಪ್ರಾಯಕ್ಕೆ ನಾವು ಇವ್ರು ನಮ್ಮವರಲ್ಲ ಅಂತ ಅನ್ನಕ್ಕೆ ಬರಗಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ನಾವು ಇಲ್ಲ ಅವ್ರು ಕೆಟ್ಟವ್ರು ಇವ್ರು ಒಳ್ಳೆಯವ್ರು ಅಂತ ಅನ್ನಕ್ಕೆ ಬರಗಲ್ಲ. ಇದೆಲ್ಲವೂ ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಅದು ನಮ್ಮ ಕರ್ತವ್ಯ ಕೂಡ. ಪಕ್ಷದ ವ್ಯವಸ್ಥೆಯಲ್ಲಿ ಅದನ್ನು ಅಳವಡಿಸ್ಕೊಂಡೇ ಹೋಗಲೇಬೇಕು. ಇದು ಒಂದು ಸಂಸಾರ ಇದ್ದಂಗನ, ಮನೆಗೆ ಸಂಸಾರದಂಗೆ ಎಲ್ಲರೂ ಅಣ್ತಂಬ್ರ ಒಂದೋ ಸಣ್ಣ ಪುಟ್ಟಕ್ಕೆ ನ್ಯಾಯ ಬರೋದಿಲ್ಲ, ಬರ್ತಾವೆ. ಆದರೂ ಸರಿ ಮಾಡ್ಕೋಬೇಕು. ಅವನ್ನ ನಾವು ಸರಿ ಮಾಡ್ಕೊಂತೀವಿ. ನಮ್ಮ ಪಕ್ಷದಾಗ ಏನು ಇವ್ರು 6 ಮಂದಿ ಬಿಟ್ಟು ಹೋದಗಳು ಏನು ಭಾಳ ದೊಡ್ಡ ನಿರಾಶೆ ಆಗಂಥದ್ದು ಏನಿಲ್ಲ. ಇನ್ನೂ ಪುಣ್ಯ ಬಂತು. ಯಾಕಂತಂದ್ರೆ ಇವ್ರ ಮಕ್ಕ ಇಟ್ಕೊಂಡ ಕೇಸ್ ನಾವು ಅಲ್ಲಿ ವಾರ್ಡ್ನಾಗ ಹೋದ್ವಿ ಅಂದ್ರೆ ಅವು ಮತಗಳು ಬರ್ತಿದ್ದಿಲ್ಲ. ಸರ್, ಈ ಹಿಂದಿನ ಕೂಡ ಭಟ್ಟಾರವ್ರ ಮೊದಲಿಗೆ ನವಲಿ ಗಿಡಗಳು ಪಕ್ಷಕ್ಕೆ ಅವಾಗ ತಾವೆಲ್ಲ ಓಣೆಯಲ್ಲೆಲ್ಲ ಪ್ರತಿಭಟನೆ ಮಾಡಿದ್ರು. ಆ ಮೆಂಬರ್ ಅವ್ರು ಒಂದು ಹೋಗಿದ್ದಕ್ಕೆ ಈಗ 6 ಮಂದಿ ಹೋಗಿರಲ್ಲ. ಅಲ್ಲ, ಅವರು ಒಬ್ರು ಹೋಗಿದ್ದರು, ಮತ್ತೆ ಒಳ್ಳೆ ಕ್ಷಮಿಸ್ರಿ ಅಂತೇಳಿ ತಪ್ಪಾಗಿತ್ತು ಅಂತೇಳಿ ಬಂದು ಇಲ್ಲಿ ಕೈಕಾಲು ಹಿಡಿದು ತಪ್ಪಾಗಿತ್ತು ಅಂತ ಬಂದ ಮೇಲೇನೂ ಕೂಡ ನಾವು ವಿಶ್ವಾಸ ಇಟ್ಟು ಕರ್ಕೊಂಡಿದ್ವಿ. ಈಗ 6 ಮಂದಿ ಹೋಗ್ಯಾರ, ಆಯಾಮ್ ನಡ್ಕೊಂಡು 6 ಮಂದಿ ಹೋಗ್ಯಾರ. 6 ಮಂದಿ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಕ್ರಮ ತಗೋತೀವಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. 6 ಜನ ನೇರವಾಗಿ ಅಲ್ಲಿ ಹೋಗಿ ಕೈ ಎತ್ತಿದಾರೆ. ನೇರವಾಗಿ ನಾವು ಕಾಂಗ್ರೆಸ್ಸಿಗೆ ಮಾಡಿ ಮತ್ತೆ ತೋರಿ ಕೊಟ್ಟಂಗ. ಅಲ್ಲ, ಈಗ ಪ್ರತ್ಯಕ್ಷ ಮತ್ತು ಪರೋಕ್ಷ ಮಾತನ್ನ ಶಾಸಕರು ಮಾತಾಡಿದ್ರು. ಪರೋಕ್ಷವಾಗಿ ಹೆಲ್ಪ್ ಮಾಡೋದು ನಿಮ್ಮ ಪಕ್ಷದವರೇ ಹೆಲ್ಪ್ ಮಾಡಿದ್ರು, ಅವ್ರ ವಿರುದ್ಧ ಏನು ಕ್ರಮ ಸರ್? ಅದು ನಿಮಗೂ ಗೊತ್ತಿರ್ತದೆ. ಈಗ ನೋಡಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಮಾಡ್ತೀವಿ. ನಾವು
ಈಗಲೇ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಇದು ಒಂದು ನಮಗೆ ನಾವು ಕಲಿತಿರ್ತಕ್ಕಂಥ ಪಾಠ. ಹೆಜ್ಜೆ ಹೆಜ್ಜೆಗೂ ಕೆಲವು ಪಾಠ ಕಲಿಬೇಕಾಗುತ್ತೆ, ಏನು ತಪ್ಪೇನಿಲ್ಲ. ವಿಶ್ವಾಸ ದ್ರೋಹ ಮಾಡೋರಿಗೆ ಏನು ಮಾಡೋಕ್ಕಾಗಲ್ರಿ. ಬದಲಾವಣೆ ರಾಜಕಾರಣ ದೊಡ್ಡ ದೊಡ್ಡ ನಿರೀಕ್ಷೆ ಮಾಡ್ಬೋದು. ಹೌದು ಬದಲಾವಣೆ ರಾಜಕಾರಣನ ಮಾಡ್ತೀವಿ, ಅದರಲ್ಲೇನು. ನಮ್ಮ ಪಕ್ಷದ ಸಿದ್ಧಾಂತಗಳು, ನಮ್ಮ ಪಕ್ಷದ ಏನು ಬಲವರ್ಧನೆಗಾಗಿ ಏನು ನಾವು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ. ಒಂದು ವರ್ಷ ತಿಂಗಳ ಹಾಂ, ಎಲ್ಲೇ 1 ವರ್ಷ 2 ತಿಂಗಳ 5 ತಿಂಗಳ 3 ತಿಂಗಳು ಅಷ್ಟೇ. ಹಾಂ, ಇದು ಮುಗಿದ ಮೇಲೆ ಕೂಡ ತಮ್ಮಲ್ಲಿ ಅವರು ನಿಮ್ಮ ಪಕ್ಷ ಬಿಟ್ಟು ಹೋಗೋರು ಮತ್ತು ತಮ್ಮಲ್ಲಿ ಕೇಳ್ಕೊಂಡು ಬಂದ್ರೆ ಇಲ್ಲ ಅವ್ರಿಗೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಅವ್ರನ್ನ ಒಂದ್ಸಲ ಅವ್ರನ್ನ ಪಕ್ಷದಿಂದ ಅಷ್ಟೇ ಅಲ್ಲ ನಾವು ಹೇಳೋದು, ಪಕ್ಷದಿಂದ ಅವರ ಸದಸ್ಯತ್ವ ರದ್ದು ಮಾಡ್ತೀವಿ ಅಂತ ಹೇಳಿ ಮೊದಲು ಅವ್ರನ್ನ ಸದಸ್ಯತ್ವ ರದ್ದು ಮಾಡೋದೇ ನಮ್ಮ ಕರ್ತವ್ಯ. 6 ವರ್ಷ ನಿಲ್ಲಕ್ಕೆ ಬರಲಿ. ಸದಸ್ಯತ್ವ ರದ್ದು ಮಾಡಿದ ಮೇಲೆ 6 ವರ್ಷ ನಿಲ್ಲಕ್ಕೆ ಬರೋದಿಲ್ಲ. ಯಾವ ಪಕ್ಷದಿಂದನೂ ಬರಲ್ಲ, ಉಚ್ಚಾಟನೆ ಮಾಡಲ್ಲ. ಉಚ್ಚಾಟನೆ ಅಲ್ಲ ಅದು, ಸದಸ್ಯತ್ವ ರದ್ದು ಕಾನೂನಿನ ಅಡಿಯಲ್ಲಿ, ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಸದಸ್ಯತ್ವ ರದ್ದಾದ ನಂತರ 6 ವರ್ಷಗಳವರೆಗೆ ಅವರು ಯಾವುದೇ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇಲ್ಲ. ಯಾವುದೇ ಪಕ್ಷದಿಂದ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಅವರಿಗೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಅವ್ರೇನು ನಾಮಿನೇಷನ್ ಕೊಟ್ಟರು ಸಹಿತ ಅದು ರಿಜೆಕ್ಟ್ ಆಗುತ್ತೆ ಈ ಪಕ್ಷಾಂತರ ಕಾಯ್ದೆ ನಿಷೇಧ ಅಡಿ. ಸದಸ್ಯರಿಗೆ ಹೋದವರು ಸದಸ್ಯರು ವಾರ್ಡಿನ ಜನ ಚಿಂತಿದ್ದಾರೆ. ಓಟ್ ಹಾಕಕ್ಕೆ ನಮ್ಮನ್ನು ಕೇಳೋರ್ಗಾರ ಅವ್ರ ಮನೆಗೆ ಮಾತಾಡೋದು ಅಲ್ಲ, ಅದು ಮತ್ತೆ ಅಲ್ಲಿ ಸ್ವಾಭಾವಿಕ ಅಲ್ಲಲ್ಲ. ಈಗ ಸ್ವಾಭಾವಿಕವಾಗಿ ಅಲ್ಲಿ ಮತದಾರರು ಒಂದು ಪಕ್ಷದ ಮೇಲೆ ಮೊದಲೇನ ಅಭಿಮಾನ ಇಟ್ಟಿರ್ತಾರೆ, ಎರಡನೇದ್ದು ಅಭ್ಯರ್ಥಿ ಮೇಲೇನು, ನಿಲ್ಲಿಸಿದ ಅಭ್ಯರ್ಥಿ ಮೇಲೇನು ಕೂಡ ಪ್ರೀತಿ ಇರ್ತದೆ, ಇರಲ್ಲ ಅಂತೇನಿಲ್ಲ. ಆಮೇಲೆ ಎಲ್ಲ ಪಕ್ಷದ ಮುಖಂಡರು, ನಾಯಕರು ನಾವೆಲ್ಲರೂ ಕೂಡಿ ಎಲೆಕ್ಷನ್ ಮಾಡಿರ್ತೀವಿ ಅಂತೇಳಿ ಅವ್ರು ಆಯ್ಕೆ ಆಗಿರ್ತಾರೆ. ಇದರಲ್ಲಿ ಎಲ್ಲರ ಪರಿಶ್ರಮನೂ ಕೂಡ ಇರ್ತದೆ, ಪಕ್ಷದ ಪರಿಶ್ರಮನೂ ಅಷ್ಟೇ ಇರ್ತದೆ. ಅವರ ಆಯ್ಕೆಯಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳು ಕೂಡ ಕಾರಣ ಆಗಿರ್ತವೆ. ಆದ್ದರಿಂದ ಈಗ ಅಲ್ಲಿ ಜನ ಓಟ್ ಹಾಕ್ಬೇಕಾದ್ರೆ ಏನು ನೋಡ್ತಾರೆ, ಹಾಂ BJP ಪಕ್ಷ ಇದ್ರ ತತ್ವ ಸಿದ್ಧಾಂತ ಏನು ಅಭಿವೃದ್ಧಿ ಮಾಡ್ತಾರ ಅನ್ನೋ ಒಂದು ಯೋಚನೆಯನ್ನು ಇಟ್ಟುಕೊಂಡು ಮತವನ್ನು ಚಲಾಯಿಸಿರ್ತಾರೆ. ಆದ್ದರಿಂದ ಬಿಟ್ಟು ಹೋದರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು. ರಾಜೀನಾಮೆ ಕೊಟ್ಟು ಹೋಗಿದ್ನಂದ್ರೆ ನಾವು ಹೋಗ್ತಿದ್ದೆ. ನಾನು ರಾಜೀನಾಮೆ ಕೊಟ್ಟರೆ ಒಳ್ಳೆ ಅಂತ ರಾಜೀನಾಮೆ ಕೊಟ್ಟರೆ ಬಿಡಪ್ಪ ಅಂತಿದ್ದೀನಿ. ನಮ್ಮವರ 6 ಮಂದಿ ರಾಜೀನಾಮೆ ಕೊಟ್ಟಾರ, ಹೋಗ್ಲಿ ಬಿಡ ಅಂತಿದ್ದೆ. ಅದನ್ನು ಮಾಡಿಲ್ಲ, ಅವ್ರು ಪಕ್ಷಾಂತರ ಮಾಡ್ಯಾರ. ಪಕ್ಷಾಂತರ ನಿಷೇಧ ಕಾಯ್ದೆ ಅವ್ರಿಗೆ ಅನ್ವಯ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.